ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ. ಶಾಸಕ ಯತ್ನಾಳ್ ಮತ್ತು ಮುರುಗೇಶ್ ನಿರಾಣಿ ಮಧ್ಯೆ ವಾಕ್ಸಮರ. ಉನ್ನತ ಶಿಕ್ಷಣ ಪಡೆದರೂ ಕೃಷಿಯಲ್ಲಿ ಎಮ್ಮೆ ಹಾಲು ಕರೆಯುತ್ತಿರುವ ಅದ್ಭುತ ಮಹಿಳೆಯ ಚಿತ್ರ ನೋಡಿ. ಯಾರು ತೋರಿಸಿರದ ದೃಶ್ಯವನ್ನ ನಾವು ತೋರಿಸ್ತೀವಿ ನೋಡಿ. ಮಾಧ್ಯಮಗಳು ಖರೀದಿಯಾಗಿವೆ ಎಂಬುವವರಿಗೆ ಇದೊಂದು ಕಪಾಳ ಮೋಕ್ಷ. ಈ ಹೆಣ್ಣು ಮಗಳು ಮಾತನಾಡೋದನ್ನ ನೋಡಿದ್ರೆ ದೇಶದಲ್ಲಿ ಶಾಂತಿಯ ಕ್ರಾಂತಿ ಖಂಡಿತ. ಕರ್ನಾಟಕ ವೈದ್ಯರ ದಾಖಲೆ. ಚಿಕ್ಕ ಮಕ್ಕಳಿಗೆ ನಾಣ್ಯಗಳನ್ನ ಕೊಡಬೇಡಿ. ಇದೊಂದು ಆಶ್ಚರ್ಯಕರ ಆಪರೇಷನ್ ಸಕ್ಸಸ್. ವೈದ್ಯ ನಾರಾಯಣ್ ಹರಿದೇವ್. ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇಂದು ಬಹಳ ಮಹತ್ವವಾದ ಸುದ್ದಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಭುಗಿಲದ ಅಸಮಾಧಾನ. ಯತ್ನಾಳ್ ಅವರು ವೈರಲ್ ಬೆಂಕಿಯ ಬಿರುಗಾಳಿ ಅಂತ ಮಾತಾಡ್ತಾ ಇದ್ದಾರೆ. ನಿರಾಣಿ ಅವರ ಪರವಾಗಿ ವಚನಾನಂದ ಗುರುಗಳು ಲಾಬಿ ಮಾಡಿದ ತಕ್ಷಣ ಬಿಜೆಪಿಯ ಪ್ರಮುಖ ನಾಯಕ ಉತ್ತರ ಕರ್ನಾಟಕದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಾಸಕರು, ಮಾಜಿ ಮಂತ್ರಿಗಳು ಸಹಿತ ಆಗಿ ನನಗೆ ಸಂಪೂರ್ಣ ಅರ್ಹತೆ ಇದೆ, ಪಂಚಮಸಾಲಿಯ ಪರವಾಗಿ ನಿರಾಣಿಯವರ ಪರವಾಗಿ ಮಾತನಾಡುವುದು ಸ್ವಾಮಿಗೆ ಯಾವುದು ಹಕ್ಕಿಲ್ಲ. ಅವರು ಇಂಡಸ್ಟ್ರೀಸ್ ಮಂತ್ರಿ ಆದಾಗ 4-5 ಕಾರ್ಖಾನೆಗಳನ್ನು ಮಾಡುವುದು ಬಿಟ್ಟು ಯಾವ ಜನಸೇವೆ ಮಾಡಲಿಲ್ಲ. ಇದೇ ವಚನಾನಂದ ಸ್ವಾಮೀಜಿಗಳು ಫ್ಲಡ್ ಮತ್ತು ಪ್ರವಾಹ ಬಂದಾಗ ಯಾಕೆ ಯಾವ ರೀತಿಯ ಪರಿಹಾರ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ? ಜನರ ಮುಂದೆ ಜನರ ದಿಕ್ಕು ತಪ್ಪಿಸುಗೋಸ್ಕರ, ಪಂಚಮಶಾಲಿಯ ಜನರನ್ನು ಬೇರೆಡೆ ಗಮನಕ್ಕೆ ಸೆಳೆಯೋಗೋಸ್ಕರ ಇದನ್ನು ಮಾಡೋದು ಮಹಾ ತಪ್ಪು. ಇದು ಯಾವಾಗಲೂ ಪಂಚಮಶಾಲಿ ಜನಾಂಗ ಒಪ್ಪುವುದಿಲ್ಲ ಅಂತ ಬೆಂಕಿಯ ಹಾಗೆ ಬಾಣ ಬಿಟ್ಟಿದ್ದಾರೆ. ಮತ್ತೆ ಭುಗಿಲದ್ದ ಬಿಜೆಪಿಯಲ್ಲಿ ಅಸಮಾಧಾನ. ವೀಕ್ಷಕರೇ, ಇದು ಪದೇ ಪದೇ ಈ ರೀತಿಯ ವಾಕ್ಸಮರ ಪ್ರಾರಂಭವಾದ ನಂತರ ಕರ್ನಾಟಕ ಬಿಜೆಪಿಯಲ್ಲಿ ಸಚಿವ ಸಂಪುಟ ಅನರ್ಹರು ಜನತಾ ನ್ಯಾಯಾಲಯದಲ್ಲಿ ಅರ್ಹರಾದ ನಂತರ ಯಡಿಯೂರಪ್ಪರ ಕಣ್ಣಲ್ಲಿ ಮತ್ತೆ ಅರ್ಹರಾದರು. ಇನ್ನೊಬ್ರು ಎಲ್ಲರೂ ಅರ್ಹರಾಗಬೇಕಾದರೆ ಅಮಿತ್ ಶಾ ಅವರ ಪ್ರಮುಖ ಮುದ್ರೆಯನ್ನು ಒತ್ತಿದ ಮೇಲೆ ಆವಾಗ ಅರ್ಹರಾಗುತ್ತಾರೆ. ಇನ್ನು ಸಚಿವ ಸಂಪುಟದ ಕಗ್ಗಂಟು, ಭುಗಿಲದ್ದ ಅಸಮಾಧಾನ ಯಾವ ತೆರೆಯೋ ಪಡೆಯುತ್ತೆ. ಟೆನ್ಷನ್ ಮೇಲೆ ಟೆನ್ಷನ್. ಯಡಿಯೂರಪ್ಪ, ನನಗೆ ಕುರ್ಚಿನೇ ಬೇಡಪ್ಪ, ಸಾಕಪ್ಪ ಸಾಕು, ಇದೇನು ಯಾವ ಪರಿಸ್ಥಿತಿಗೆ ನನ್ನನ್ನು ಒಯ್ತಾ ಇದೆ, ನಾನು ಯಾಕಾದರೂ ಈ ಮುಖ್ಯಮಂತ್ರಿ ಕುರ್ಚಿಗೆ ಅಂಟ್ಕೊಂಡಿದ್ದೀನಿ, ಇನ್ನು ನಾನು ಬಿಟ್ಟು ಹೋಗೋದೇ ಲೇಸು. ಇವರ ಬಡಿದಾಟ, ಎಷ್ಟು ಜನರನ್ನು ಸಮಾಧಾನ ಮಾಡುವುದು. ಭುಗಿಲದ್ದ ಸ್ವಾಮೀಜಿಗಳ ಅಸಮಾಧಾನ. ಪ್ರತಿಯೊಂದು ಜಾತಿ ಜನಾಂಗದವರು ಸಚಿವ ಸ್ಥಾನಕ್ಕೆ ಲಾಬಿ. 17 ಜನರನ್ನ ಮೊದಲು ಮಂತ್ರಿ ಮಾಡಿದರೆ, ಸರ್ಕಾರ ಭದ್ರ ಮಾಡಿದಂಥ ಈ 17 ಜನರನ್ನ ಕಡೆಗಣಿಸಿದರೆ ನನ್ನ ಸರ್ಕಾರ ಉಳಿಯೋಲ್ಲ, ಅವರಿಗೆ ನಾನು ಮೋಸ ಮಾಡಿದಂಗೆ ಆಗುತ್ತೆ ಅಂತ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ. ಈಗ ನೋಡಿ, ನಿರಾಣಿ ಮತ್ತು ಬಸನಗೌಡ ಯತ್ನಾಳ್ ವಾಕ್ ಸಮರ ಕರ್ನಾಟಕ ರಾಜ್ಯಾದ್ಯಂತ ತುಂಬ ವೈರಲ್ ಆಗಿಬಿಟ್ಟಿದೆ. ವೀಕ್ಷಕರೇ, ಮತ್ತೊಂದು ನೋಡಿ, ಪದವೀಧರ ವಿಜ್ಞಾನಿ, ಪದವೀಧರ ಉನ್ನತ ಶೈಕ್ಷಣಿಕ PhD MPhil ಅಂತ ಉನ್ನತ ಹುದ್ದೆ ಪಡೆದಂಥ ಒಂದು ಕೃಷಿಕ ಕುಟುಂಬದಿಂದ ಬಂದಂಥ ಹೆಣ್ಣು ಮಗಳು, ಅವಳು ತಮ್ಮ ಮನೆಯಲ್ಲಿ ಕೃಷಿಯ ಅಧ್ಯಯನ ಮಾಡಿ ಕೃಷಿ ಬಗ್ಗೆ ಎಷ್ಟು ಒತ್ತು ಮಾಡಿದಾಳೆ. ಸೂಟಿ ರಜೆ ಬಂದ ಕಾಲದಲ್ಲಿ ಮನೆಗೆ ಬಂದು ತನ್ನ ಕೈಯಿಂದ ಎಮ್ಮೆಯ ಹಾಲನ್ನು ಕರೆಯುತ್ತಿರುವ ದೃಶ್ಯ ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಎಷ್ಟೋ ಜನರು ಇವತ್ತು ಕಲಿತ ತಕ್ಷಣ, PUC ಆದ ತಕ್ಷಣ ನಾನು ಆ ಕೆಲಸ ಮಾಡೋಲ್ಲ, ಈ ಕೆಲಸ ಮಾಡೋಲ್ಲ, ಕೃಷಿ ಅಂದರೆ ಚೀಚಿ ಅನ್ನೋವರು ಇದಕ್ಕೆ ಒಂದು ಮಾದರಿ ಆಗಬೇಕು. ಆ ಮಾದರಿ ಹೆಣ್ಮಗಳು ಹಾಲು ಕರೆದಿದ್ದು ದೃಶ್ಯ ಕೇವಲ ನಮ್ಮ ನಂಬರ್ 1 ಚಾನಲ್ ಮಾತ್ರದಲ್ಲಿ ತಾವು ನೋಡಬಹುದು. ವೀಕ್ಷಕರೇ, ಮತ್ತೊಂದು ಅದ್ಭುತ ಸುದ್ದಿ ನೋಡಿ. ಮಾತನಾಡಲಿಕ್ಕೆ ಎಷ್ಟೊಂದು ಯಾರೂ ಈ ಮಾಧ್ಯಮದಲ್ಲಿ ತೋರಿಸೋದಿಲ್ಲ. ಇಂಥ ಮಾಧ್ಯಮದಲ್ಲಿ ತೋರಿಸ್ಬೇಕು. ಮಾಧ್ಯಮದವರು ಶಾಂತರಾಗಿದ್ದಾರೆ, ಮಾಧ್ಯಮದವರು ಎಲ್ಲ ಬಿಕ್ರಿ ಆಗಿಬಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಯಾವ ಮಾಧ್ಯಮದವರು ಬಿಕ್ರಿ ಆಗಲಿಲ್ಲ, ಆಗೋದು ಇಲ್ಲ. ಸ್ವಾತಂತ್ರ್ಯೋತ್ಸವ ಮಾಧ್ಯಮದ ಕರ್ತವ್ಯ, ಮಾಧ್ಯಮ ಒಂದು ಪರಮ ಹಕ್ಕು. ಅದಕ್ಕೋಸ್ಕರ ನಾವು ನಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಹೆಣ್ಮಗಳು ಕರ್ನಾಟಕ ರಾಜ್ಯದ ಹಿರಿಯ ಸ್ವಾತಂತ್ರ್ಯ ಯೋಧ, ಮಾಜಿ ಸಂಸದ ದೊರೆಸ್ವಾಮಿಯವರ ಹತ್ತಿರ ನೇರವಾಗಿ ಭಾರತದ ದೇಶದ ಬಗ್ಗೆ, ರಾಜಕಾರಣಿಗಳನ್ನು ಎಚ್ಚೆತ್ತುಗೊಳಿಸುವ ಬಗ್ಗೆ ಯಾವ ರೀತಿ ಮಾತನಾಡಿದಾಳೆ ಅಂತ ಹೆಣ್ಣುಮಗಳು ಭಾರತ ದೇಶದಲ್ಲಿ ಇನ್ನೂ ಅದ್ಭುತವಾಗಿ ಮಾತನಾಡಿದರೆ ಭಾರತ ದೇಶದಲ್ಲಿ ಯಾವುದೇ ಜಾತಿ ಗಲಭೆ ಆಗೋಲ್ಲ. ಒಂದು ಅದ್ಭುತ ಕ್ರಾಂತಿ ಪ್ರಾರಂಭ ಆಗುತ್ತದೆ. ಆ ಮನದಾಳದ ಮಾತು ಆ ಹೆಣ್ಣು ಹೇಳಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಇದೊಂದು ಅದ್ಭುತ ಸುದ್ದಿ ನೋಡಿ. ಯಾಕಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ನಾಣ್ಯವನ್ನು ಕೊಡಬೇಡಿ ದಯವಿಟ್ಟು. ಆ ಚಿಕ್ಕ ಮಗು, 4-5 ತಿಂಗಳದ ಚಿಕ್ಕ ಮಗು
ನಾಣ್ಯಗಳನ್ನು ನುಂಗಿದ್ದು ಕರ್ನಾಟಕದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದಂಥ ನಮ್ಮ ವೈದ್ಯನಾರಾಯಣ ಹರಿದೇವರಂಥ ವೈದ್ಯರು ಅದನ್ನು ಶಸ್ತ್ರಚಿಕಿತ್ಸೆ ಮುಖಾಂತರ ಬಾಯಿಂದ ಹೊರಗೆ ತೆಗೆಯುವುದನ್ನು ಒಂದು ಅದ್ಭುತ ಘಟನೆ ಕರ್ನಾಟಕದಲ್ಲಿ ನಡೆದಿದೆ. ಆ ಕರ್ನಾಟಕದಲ್ಲಿ ನಡೆದಂಥ ಆ ಮಗು ನಾಣ್ಯ ನುಂಗಿದ್ದು ಅದನ್ನು ಹೊರ ತೆಗೆದಿದ್ದು ಆ ಜೀವ ಉಳಿಸಿದ್ದು ವೈದ್ಯರ ಒಂದು ಸಾಹಸದ ಪ್ರಯತ್ನ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ನಾಣ್ಯಗಳನ್ನಾಗಲಿ ಯಾವುದಾದ್ರೂ ಒಂದು ಪದಾರ್ಥಗಳನ್ನಾಗಲಿ ಯಾವುದಾದ್ರೂ ಒಂದು ಬಿರುಸಾದಂಥ ಗಡಸಾದಂಥ ವಸ್ತುಗಳನ್ನು ಅವರು ತೆಗೆದುಕೊಳ್ಳದ ಹಾಗೆ ತಾವು ಒಂದು ಸ್ವಲ್ಪ ನಿಗಾ ವಹಿಸಿದರೆ ಒಳ್ಳೆಯದು. ಯಾಕಂದರೆ ಪ್ರಾಣದ ಜೊತೆ ಚೆಲ್ಲಾಟ ಆಡುವಂಥ ಆ ನಾಣ್ಯಗಳಾಗಲಿ ಆ ವಸ್ತುಗಳಾಗಲಿ ಆ ಮಕ್ಕಳ ಮೇಲೆ ತೀರುವ ಪರಿಣಾಮ ಬೀರುತ್ತೆ. ಆ ಮಗುವಿನ ಜೀವವನ್ನು ಉಳಿಸಿದ ಕರ್ನಾಟಕ ರಾಜ್ಯದ ವೈದ್ಯರ ಸಾಹಸ ಒಂದು ದೃಶ್ಯ ನಮ್ಮ ನಂಬರ್ 1 ಚಾನಲ್ನಲ್ಲಿ ಲಭ್ಯವಿದೆ ವೀಕ್ಷಕರೇ. ಅದನ್ನು ತಾವು ನೋಡಬಹುದು ವೀಕ್ಷಕರೇ. ಇವತ್ತಿನ ಮಹತ್ವವಾದ ವಿಷಯ ಮತ್ತೊಮ್ಮೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯನ್ನು ತೆಗೆದುಕೊಂಡು ಬರ್ತೇನೆ. ನಮ್ಮ ನಂಬರ್ 1 ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ಎಲ್ಲರೂ ವಿಸ್ತಾರವಾಗಿ ನೋಡುವಂಥ ಚಾನಲ್ ಆಗಬೇಕು. ಈ ಚಾನಲ್ ನಿಮ್ಮದು, ಈ ಆಸ್ತಿ ನಿಮ್ಮದು ವೀಕ್ಷಕರೇ. ನಮಸ್ಕಾರ. ದೊರೆಸ್ವಾಮಿ ಅಂತ ಹಿರಿಯ ಮುತ್ಸದರು ಈ ದೇಶಕ್ಕೋಸ್ಕರ ಹೋರಾಡಿರುವಂತವರು, ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರುವಂತವರು, ನಾನು ಭಾರತೀಯ ಅಂತ ನಿಮ್ಮ ಮುಂದೆ ಸರ್ಟಿಫಿಕೇಟ್ ಗಳನ್ನ ತೋರಿಸ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಈಗಾಗಲೇ ಕಾನೂನುಗಳಿವೆ ಎಂದು ಸುಳಿಕೋರರನ್ನ ಹೇಗೆ ಕಂಡುಹಿಡಿಬೇಕು ಅಂತ ನೀವು 5 ವರ್ಷಕ್ಕೆ ಮಿನಿಮೈಸ್ ಮಾಡಿ 11+1 ವರ್ಷ ಇದ್ದದನ್ನ 5+1 ವರ್ಷಕ್ಕೆ ಮಿನಿಮೈಸ್ ಮಾಡಿ ಯಾವುದೋ ಒಬ್ಬ ಪಾಕಿಸ್ತಾನದ ಮುಸಲ್ಮಾನನೇ ಇಲ್ಲಿ ಹಿಂದೂ ಅಂತ ಹೇಳ್ಕೊಂಡು ಬಂದ್ರೆ ಆತ ಹಿಂದೂನಾ ಮುಸ್ಲಿಮಾ ಅಂತ ಕಂಡುಹಿಡಿಯಕ್ ನಿಮ್ಮ ಹತ್ರ ಕಾನೂನುಗಳಿಲ್ಲ. ಆತ ಬರ್ತಾನೆ ಸ್ವಾಮಿ, ಮುಸ್ಲಿಮೇ ಬರ್ತಾನೆ, ಇಲ್ಲಿ ಏನು ಆಗ್ತಾ ಇರುವಂತ ಕೃತ್ಯ ಮಾಡ್ತಾನೆ, ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ. ಒನ್ಸ್ ಅಗೇನ್ ನೀವು ಇಲ್ಲಿರುವಂತಹ ಎಲ್ಲ ಮುಸಲ್ಮಾನರ, ಭಾರತೀಯ ಮುಸಲ್ಮಾನರ ಹಣೆ ಪಟ್ಟಿಗಳ ಮೇಲೆ ಕಟ್ತೀರಾ ಭಾರತದ ಮುಸಲ್ಮಾನರು ಭಯೋತ್ಪಾದಕರು ಅಂತ. ನಾವು ಇದನ್ನ ಕೇಳಿಸ್ಕೊಳ್ಳೋದಕ್ಕೆ ತಯಾರಿಲ್ಲ ಸ್ವಾಮಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನನ್ನ ಕೊಟ್ಟು ಹೋಗಿದ್ದಾರೆ, ಯಾವುದಕ್ಕೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ಕಾನೂನನ್ನ ಕೊಟ್ಟು ಹೋಗಿದ್ದಾರೆ. ಆತ್ಮೀಯರೇ, ನಾನು ನಿಮ್ಮಲ್ಲೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನನ್ನ ಬುಡಕ್ಕೆ ಬಂದಿದೆ, ಮಾಧ್ಯಮ ಕಂಪ್ಲೀಟ್ ಆಗಿ ಸೇಲ್ ಆಗಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮೇಲೆ, ಹೈಕೋರ್ಟ್ ಮೇಲೆ ಬೀಯಿಂಗ್ ಅ ಸ್ಟೂಡೆಂಟ್ ನನಗಂತೂ ಕಿಂಚಿತ್ತು ನಂಬಿಕೆ ಇರುತ್ತೆ ಹಾಗೆ ಮನಸ್ಥಿತಿ ಶುರುವಾಗಿದೆ. ನಾವು ನೋಡಿದ್ದೇವೆ ಮಹಾರಾಷ್ಟ್ರ ವರ್ಡಿಕ್ ನ ಮಧ್ಯರಾತ್ರಿಯಲ್ಲಿ ಸಾಲ್ವ್ ಮಾಡಿಕೊಡುವಂತಹ ಸುಪ್ರೀಂ ಕೋರ್ಟ್ 61 PL ಗಳು ಹೋಗಿದ್ದಾವೆ ಈ ಹೋರಾಟಕ್ಕೆ. ಕಾನನ್ನ ತಳಬುಡವೆ ಅಲ್ಲಾಡ್ತಿರುವಾಗ ಎಂದು ವಿಂಟರ್ ರಜೆ ತಗೊಂಡು ಹೋಗಿದ್ದಾರಂತೆ ಸುಪ್ರೀಂ ಕೋರ್ಟ್ ಅವರು. ಒಂದು ಸ್ಪೆಷಲ್ ಬೆಂಚ್ ಅನ್ನ ಹಾಕ್ಬೋದಿತ್ತು. ಇಡೀ ದೇಶಕ್ಕೆ ದೇಶ, ವಿದ್ಯಾರ್ಥಿ ಸಂಕುಲ, ಜಾಮಿಯಾ ಯೂನಿವರ್ಸಿಟಿ, JNU ಯೂನಿವರ್ಸಿಟಿ, ಮಂಗಳೂರಿನಲ್ಲಿ ಮೊನ್ನೆ ಅಷ್ಟು ಹತ್ಯೆಗಳಾಗಿದ್ದಾವೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ಬೆಂಚ್ ಅನ್ನ ಹಾಕಿ, ಒಂದು ಸ್ಪೆಷಲ್ ಬೆಂಚ್ ಅನ್ನ ಮಾಡಿ ನಮಗೆ ನ್ಯಾಯವನ್ನ ಒದಗಿಸ್ಕೊಡ್ಲಿಕ್ಕೆ ನಿಮ್ ಕೈ ಆಗೋದಿಲ್ಲ ಅಂತ ಅಂದ್ರೆ ನೀವು ಈ ದೇಶವನ್ನು ಆಳೋದಿಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಿಮ್ ಕೈ. ಇನ್ನು ತುಂಬಾ ಜನ ಮಾತಾಡೋರು ಇರೋದ್ರಿಂದ ನಾನು ಆರ್ಟಿಕಲ್ 51AH ತುಂಬಾ ನಂಬಿಕೆ ಇಡ್ತೀನಿ. ಅಂದ್ರೆ ವೈಜ್ಞಾನಿಕ ಮನೋಭಾವನೆ ಅಷ್ಟೇ ನಮ್ಮೆಲ್ಲರಲ್ಲೂ ಒಂದು ಜಾಗೃತಿಯನ್ನ ಮೂಡಿಸೋದು ಅಂತ. ಆದ್ರೂ ವಿಜ್ಞಾನವನ್ನ ಕೆಣಕುವಂತಹ ಒಂದು ಪದ್ಯವನ್ನ ನಾನು ನಿಮ್ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ. ಪಾಕಿಸ್ತಾನದವರು ನನ್ನ ಪ್ರಧಾನಿಗೇನೋ ಮಾಟ ಮಾಡಿಸಿದ್ದಾರೆ. ಉಸಿರಿನಲ್ಲೂ ಪಾಕಿಸ್ತಾನದ ಹೆಸರೇ ಬೆರೆಯುವಂತೆ ಮೋಡಿ ಮಾಡಿಬಿಟ್ಟಿದ್ದಾರೆ. ಅಲ್ಲೊಬ್ಬ ನನ್ನಂತ 100 ಅಂಕ ಪಡೆದ ಮೂರ್ಖ ಪಕೋಡ ಮಾರದೆ ಸರ್ಕಾರಿ ಪಗಾರ ಸಿಗೋ ನೌಕರಿ ಕೇಳುತ್ತಿದ್ದಾನೆ. ಅವನಿಗೂ ಉತ್ತರ ಕೊಡದಂತೆ ಪಾಕಿಸ್ತಾನದವರು ಪ್ರಧಾನಿಗೆ ಮಾಟ ಮಾಡಿಸಿಬಿಟ್ಟಿದ್ದಾರೆ. ಅದ್ಯಾವ ಮೋಡಿಗೆ ಬಲಿಯಾದರೋ ನಮ್ಮ ಮೋದಿ ಮಕ್ಕಳ ಮುಂದೆಯೂ ಪಾಕಿಸ್ತಾನತೆ ಜಪ ಮಾಡುತ್ತಿದ್ದಾರೆ. GDP ICUನಲ್ಲಿರುವಂತೆ, ಟ್ಯಾಕ್ಸ್ ಕಟ್ಟೋಕಾಗದೆ ಜನರು ಸಾಯುವಂತೆ, ಮೋದಿ ಆಗಾಗ ಬೀಳುವಂತೆ, ರಫೇಲ್ ಫೈಲ್ ಕಳ್ಳತನವಾಗುವಂತೆ, ಹಿಂದೂ ಮುಸಲ್ಮಾನರು ಕಿತ್ತಾಡಿ ಸಾಯುವಂತೆ ಪಾಕಿಸ್ತಾನದವರು ಮಾಟ ಮಾಡಿಸಿಬಿಟ್ಟಿದ್ದಾರೆ.
350 ಕೆಜಿ RDX ಒಳಗೆ ಬಂದದ್ದು ತಿಳಿಯದಂತೆ ಗಾಂಧಿಯ ನಾಡನ್ನು ಗೋಡ್ಸೆ ನಾಡಾಗಿ ಮಾಡುವಂತೆ ಸಂವಿಧಾನವನ್ನೇ ಬದಲಾಯಿಸುವ ಕೆಟ್ಟ ಬುದ್ಧಿ ಬರುವಂತೆ ನನ್ನ ಪ್ರಧಾನಿಗೆ ಯಾರೋ ಮಾಟ ಮಾಡಿಸಿಟ್ಟಿದ್ದಾರೆ. ನನ್ನ ತಾತನ ದಾಖಲೆ ಕೇಳುವ ಮೋದಿಯ, ನನ್ನ ತಾತನದ್ದು ದಾಖಲೆ ಕೇಳುವ ಮೋದಿಯ ಕಂಪ್ಲೀಟ್ ಪೊಲಿಟಿಕಲ್ ಸೈನ್ಸ್ ಸರ್ಟಿಫಿಕೇಟೂ ಕಳೆದು ಹೋಗುವಂತೆ ಆ ಪಾಕಿಸ್ತಾನದವರೇನೋ ಮೋಡಿ ಮಾಡಿಟ್ಟಿದ್ದಾರೆ. ಮಾತೆತ್ತಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಪಾಕಿಸ್ತಾನ. ಏನೋ ಮೊನ್ನೆ ಒಬ್ರು ನಮ್ಮ ಸಂಸದರು ಹೇಳಿದ್ರು, ನಮ್ಮ ಎದೆಗಳನ್ನ ಬಗೆದ್ರೆ ಪಂಕ್ಚರ್ ಅವರು 4 ಅಕ್ಷರ ಇಲ್ಲ ಅಂತ. ನಿಮ್ಮ ಎದೆಗಳನ್ನ ಬಗೆದರೆ ಮುಸ್ಲಿಂ, ಪಾಕಿಸ್ತಾನ ಇದೆರಡು ಪದಗಳು, ಅದ್ರೊಟ್ಟಿಗೆ ಹೆಂಗ್ ಜಗಳ ತಂದು ಹಾಕೋದು, ಹೆಂಗ್ ಕಿತ್ತಾಡ್ಸೋದು, ಇದನ್ ಬಿಟ್ರೆ ಬೇರೆ ಏನು ಇರೋದಕ್ಕೆ ಸಾಧ್ಯ ಇಲ್ಲ. ಇನ್ಕುಲಾಬ್ ಜಿಂದಾಬಾದ್, ಜೈ ಭೀಮ್, ಲಾಲ್ ಸಲಾಮ್. मैं बनेला हद से तू बनेला लग से, ऊपर वाला क्यों हर टाइम हमको बख्शे। रमजान के महीने में बन बच्चे लोग मस्ते हंसते फंसते, तुम भूल गए रस्ते। ईमान को बेच के जा नमाज पे बैठे ले शैतान आज ताज मेरे सिर पे परेशान। हर एक फिरके में को लेकर उनको मालूम कभी चेंज नहीं होने वाला। मैं सच पसंद तो हज पसंद कर, जितने भी बातें बोली सब हजम कर। बात को रात को लगता तो बाप को पूछ, मेरे शायद से तुझ नहीं मांगता मेरे को कुछ, बस मांग रहा मैं माफी। अपना दिल साफ करो, माफ करो, अगर हो सके तो मेरे को दुआ में तुम याद करो। खुदा हाफिज। ಸುಮ್ಮನೆ ಕಚ್ಬೇಡ, ಸುಮ್ಮನೆ ಕಚ್ಬೇಡ, ನನ್ನ ಬೆರಳು ಆಗೋಯ್ತು. ಸುಮ್ಮನೆ ಕಚ್ಬೇಡ ನನ್ನ ಬೆರಳು. ಆಯ್ತು ಸುಮ್ಮೀರ. ಸುಮ್ಮೀರ ಕಚ್ಬೇಡ, ತಡಿಯೋ. ತಡಿಯ, ಆಗೋಯ್ತು. ಸುಮ್ಮನೆ ಆಗೋಯ್ತು. ಸುಮ್ಮನೆ ಆಗೋಯ್ತು. ಆಗೋಯ್ತು. ಗುಡ್ ಬಾಯ್. ಆರಾಮಾಗಿ ಉಸಿರಾಡು. ಹಂಗ ಮಾಡ್ಬಾರ್ದು, ಕಚ್ಬಾರ್ದು. ಏಯ್, ಕಚ್ತಾ ಇದೆಯಾ ನೀನಂದು ಬೆರಳು? ಸುಮ್ಮನೆ ಸುಮ್ಮನಿರ್ಬೇಕೀಗ. ಇಟ್ಕೊಟ್ಟೈತೆ. ಏಯ್ ಸರಿಯಾ? ನನ್ನ ಕಡೆ ಎಲ್ಲಿ ಕಚ್ಬೇಡ ಸುಮ್ಮನೆ. ನನ್ನ ಕಡೆ ಏಯ್ ಕಚ್ಬೇಡ ಸುಮ್ಮನೆ. ಆ ಮಾಡು, ಆ ಮಾಡು, ಆ ಮಾಡು. Oh my God.